ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹೋಳಿಗೆ. ಇದು ಮೈದಾನ ಬಳಸದೆ ಮಾಡಿರುವಂಥ ಹೋಳಿಗೆ. ತುಂಬ ರುಚಿಯಾಗಿ ಸ್ವಾದಿಷ್ಟವಾಗಿ ಮಾಡೋಣ ಬನ್ನಿ. ಈಗ ನಾನು ಒಂದು ಬೌಲ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈ ಕಡಲೆಬೇಳೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. 3ರಿಂದ 4 ಸಾರಿ ಕಡಲೆಬೇಳೆನ ತೊಳೆದುಕೊಳ್ಳಿ. ನೀರನ್ನು ಪೂರ್ತಿಯಾಗಿ ತೆಗೆಯಿರಿ. ಈಗ ಒಂದು ಬೌಲ್ನಷ್ಟು ಕಡಲೆಬೇಳೆನ ನಾನು ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಅಳತೆಗೆ 1 ಬೌಲ್ ಕಡಲೆಬೇಳೆಗೆ ನಾವು 1 ಬೌಲ್ನಷ್ಟು ನೀರನ್ನು ತಗೊಳ್ಬೇಕು. ಡೈರೆಕ್ಟಾಗಿ ನೀರನ್ನು ಕೂಡ ಕಡಲೆಬೇಳೆ ಜೊತೆಗೆ ಕುಕ್ಕರ್ನಲ್ಲಿ ಹಾಕಿ ಈಗ 3ರಿಂದ 4 ವಿಸಿಲ್ ಬರಬೇಕು. ಬೇಳೆ ಚೆನ್ನಾಗಿ ಕುದಿಬೇಕು. ಬೇಳೆ ಮೆತ್ತಗಾಗಬೇಕು. ಈಗ ನಾವು ಹೋಳಿಗೆಗೋಸ್ಕರ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡೋದು ನೋಡೋಣ. ಇದು ಗೋಧಿ ಹಿಟ್ಟು. ನಾ ಯಾವುದೇ ರೀತಿ ಮೈದಾನ ಇಲ್ಲಿ ಬಳಸಿಲ್ಲ. ಕಂಪ್ಲೀಟಾಗಿ ಗೋಧಿ ಹಿಟ್ಟನ್ನೇ ಬಳಸ್ತಾ ಇರೋದು. ರುಚಿಗೆ ತಕ್ಕಷ್ಟು ಚಿಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಈಗ ಉಪ್ಪು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ 2ರಿಂದ 3 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋಬೇಕು. ಹಿಟ್ಟು ಮೃದುವಾಗಿ ಬರುತ್ತೆ. ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹರಿಯೋದಿಲ್ಲ. ಈಗ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಪೂರ್ತಿಯಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು ನೋಡಿ. ಈ ರೀತಿ ಕೈನಲ್ಲಿ ತಿಕ್ಕಿ ತಿಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ನಾದ್ಕೊಳ್ಳಿ. ಇಲ್ಲಿ ಒಂದು ಟ್ರಿಕ್ಕನ್ನು ನೋಡಿ ಫ್ರೆಂಡ್ಸ್. ಈ ಹಿಟ್ಟನ್ನು ಬೆರಳುಗಳಿಂದಾನೇ ನಿಧಾನವಾಗಿ ನಾದಬೇಕು. ಸಾಫ್ಟ್ ಆಗಿರಬೇಕು ಹಿಟ್ಟು. ಪೂರ್ತಿ ಹಿಟ್ಟನ್ನು ಬೆರಳುಗಳಿಂದಾನೇ ನಾದ್ಕೊಳ್ಳಿ. ನೋಡಿ ಈ ರೀತಿ ಹಿಟ್ಟು ಮೃದುವಾಗಿ ಬರಬೇಕು. ಈಗ ನೋಡಿ ನಮ್ಮ ಹಿಟ್ಟು ರೆಡಿಯಾಗಿದೆ. ಚಪಾತಿ ಹಿಟ್ಟಿನಕ್ಕಿಂತ ಇದು ಸ್ವಲ್ಪ ಮೆತ್ತಗೆ ಇರಬೇಕು, ಗಟ್ಟಿಯಾಗಿರಬಾರ್ದು. ಎಷ್ಟು ಮೃದುವಾಗಿರುತ್ತೋ ಅಷ್ಟು ನಮ್ಮ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ, ಒಂದು ಸ್ವಲ್ಪ ಕೂಡ ಮೈದಾ ಬಳಸಿಲ್ಲ ನಾನು, ಆದರೂ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು 10ರಿಂದ 15 ನಿಮಿಷ ನಾನೀಗ ಮುಚ್ಚಿ ಇಟ್ಬಿಡ್ತೀನಿ. ಹಿಟ್ಟು ಚೆನ್ನಾಗಿ ನೆನೆದ್ರೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಇಟ್ಟಿದ್ದಂಥ ಕುಕ್ಕರ್ ರೆಡಿಯಾಗಿದೆ. 5ರಿಂದ 6 ವಿಸಿಲ್ ಬಂದಿದೆ ನೋಡಿ. ಬೇಳೆ ತುಂಬ ಚೆನ್ನಾಗಿ ಕುದ್ದಿದೆ. ಈಗ ನಮ್ಮ ಬೇಳೆ ಇದು ರೆಡಿಯಾಗಿದೆ ನೋಡಿ. ಈಗ ನಾನು ಬೇಳೆಯಲ್ಲಿರುವಂಥ ನೀರನ್ನು ಪೂರ್ತಿಯಾಗಿ ತೆಗಿತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರನ್ನು ಉಳಿಸ್ಕೋಬಾರ್ದು. ಪೂರ್ತಿಯಾಗಿ ನೀರನ್ನು ತೆಗಿಬೇಕು ಬೇಳೆಯಿಂದ ನೋಡಿ. ಈ ರೀತಿ ಈಗ ನಾನು 1 ಬೌಲ್ ಕಡಲೆಬೇಳೆ ತೊಗೊಂಡಿದ್ವಲ್ವ, ಅದೇ ಅಳತೆಯಲ್ಲಿ ಅದೇ ಬೌಲ್ನಿಂದ ನಾನು 1 ಬೌಲ್ನಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ರುಚಿ ಜಾಸ್ತಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಬಹುದು. ರುಚಿ ಕಡಿಮೆ ಬೇಕಿದ್ದರೆ ಸ್ವಲ್ಪ ಬೆಲ್ಲವನ್ನು ನೀವು ಕಡಿಮೆ ಕೂಡ ಹಾಕೋಬಹುದು. ಈಗ ಚೆನ್ನಾಗಿ ಬೇಳೆ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ. ಬೆಲ್ಲ ಪೂರ್ತಿ ಬೇಳೆಯೊಂದಿಗೆ ಮಿಕ್ಸ್ ಮಾಡಿ ಬೆಲ್ಲ ಕರಗಬೇಕು. ಈಗ ನೋಡಿ ಮತ್ತೆ ನಾನು ಬೆಲ್ಲ ಮತ್ತು ಬೇಳೆಯ ಮಿಕ್ಸನ್ನು ಕುಕ್ಕರ್ನ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಬೆಲ್ಲ ಪೂರ್ತಿ ಕರಗಿ ಅದು ರೆಡಿಯಾಗುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. 10ರಿಂದ 15 ನಿಮಿಷ ನೀವು ಗ್ಯಾಸ್ ಮೇಲೆ ಇಡಿ ಇದನ್ನು. ಈಗ ನೋಡಿ ಈ ರೀತಿ ರೆಡಿಯಾಗಿದೆ. ಇದು ಪೂರ್ತಿ ತಣ್ಣಗಾದ ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ. ಅಷ್ಟು ಮಿಕ್ಸಿ ಮಾಡಿ ರೆಡಿಯಾದಂತಹ ಹೂರಣ ಇದು. ಹೋಳಿಗೆ ಮಾಡಲಿಕ್ಕೆ ಬೇಕಾದಂಥ ಹೂರಣ ರೆಡಿಯಾಗಿದೆ. ಆರಿದ ಮೇಲೆ ಈ ರೀತಿ ಗಟ್ಟಿಯಾಗುತ್ತೆ. ಬಿಸಿ ಬಿಸಿ ಇರುವಾಗ ಸ್ವಲ್ಪ ತಿಳಿಯಾಗಿದೆ ಅನಿಸುತ್ತೆ, ಆದರೆ ಆರಿದ ಮೇಲೆ ಇದು ಪೂರ್ತಿಯಾಗಿ ಗಟ್ಟಿಯಾಗುತ್ತೆ. ಈಸಿಯಾಗಿ ನಾವು ಹೋಳಿಗೆನ ಮಾಡಬಹುದು, ಯಾವುದೇ ರೀತಿ ಹರಿಯೋದಿಲ್ಲ. ಈಗ ನೋಡಿ ನಮ್ಮ ಹಿಟ್ಟು ಕೂಡ 10ರಿಂದ 15 ನಿಮಿಷ ಚೆನ್ನಾಗಿ ನೆನೆದ ನಂತರ ಈ ರೀತಿ ಒಂದು ಚಪಾತಿ ಹಿಟ್ಟಿನಷ್ಟು ನಾನು ಹೋಳಿಗೆ ಮಾಡಲು ಹಿಟ್ಟು ತೊಗೊಂಡಿದ್ದೀನಿ.
ಹೋಳಿಗೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಯೂಸ್ ಮಾಡಬೇಕು, ಆವಾಗಲೇ ನಮ್ಮ ಹೋಳಿಗೆ ಹರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಹೋಳಿಗೆ ಹಿಟ್ಟನ್ನು ಕೈಯಿಂದನೇ ನಾನು ಅಗಲ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪುರಿ ಅಳತೆಯಲ್ಲಿ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಉಂಡೆಯ ಅಳತೆಯಲ್ಲಿ ನಾವು ಮಾಡಿದಂಥ ಹೂರಣವನ್ನು ತಗೊಂಡು ಅದನ್ನು ನಡುವಿನಲ್ಲಿ ಇಟ್ಟು ಈಗ ಎಲ್ಲ ಹಿಟ್ಟನ್ನು ಚೆನ್ನಾಗಿ ತುಂಬಿಕೊಳ್ಳಿ. ಈ ರೀತಿ ನೋಡಿ ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ತೆಗೆದುಬಿಡಿ. ಈಗ ನೋಡಿ ಪರೋಟ ಮಾಡಲಿಕ್ಕೆ ಯಾವ ರೀತಿ ನಾವು ಫಿಲ್ಲಿಂಗ್ ಮಾಡ್ಕೊತೀವಿ ಆ ರೀತಿ ಮಾಡ್ಕೊಳ್ಬೇಕು. ಈಗ ನೋಡಿ ನಮ್ಮ ಹಿಟ್ಟು ರೆಡಿಯಾಗಿದೆ. ಈಗ ಇನ್ನೂ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಹೋಳಿಗೆನ ಲಟ್ಟಿಸ್ಕೊಳ್ಳಿ. ಯಾವುದೇ ರೀತಿ ಹೋಳಿಗೆ ಹರಿಯೋದಿಲ್ಲ, ಮೈದಾ ಕೂಡ ಯೂಸ್ ಮಾಡಿಲ್ಲ. ಮೊದಲು ಹೋಳಿಗೆನ ಸ್ವಲ್ಪ ದೊಡ್ಡದಾಗಿ ಪುರಿ ಥರ ಮಾಡ್ಕೊಳ್ಳಿ. ನಂತರ ಅದನ್ನು ಬರೀ ಎಣ್ಣೆಯಲ್ಲಿ ಮಾತ್ರ ನೀವು ತೀಡ್ತಾ ಹೋಗಿ. ನೋಡಿ ಈ ರೀತಿ ದಂಡೆಯಲ್ಲಿ ಮಾತ್ರ ಹೋಳಿಗೆನ ಲಟ್ಟಿಸ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಹರಿಯೋದಿಲ್ಲ ಕೂಡ. ಈ ರೀತಿ ಹೋಳಿಗೆ ಮಾಡೋದಕ್ಕೆ ನಿಮಗೆ ತಗಡು ಅಂತ ಸಿಗುತ್ತೆ, ಇಲ್ಲಾಂದರೆ ಹೋಳಿಗೆ ಶೀಟ್ಸ್ ಕೂಡ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡಬಹುದು. ಈಗ ನೋಡಿ ತವಾಗೆ ನಾನು ಎಣ್ಣೆನ ಹಚ್ತಾ ಇದ್ದೀನಿ. ನಾವು ರೆಡಿ ಮಾಡಿದ್ದಂಥ ಹೋಳಿಗೆನ ನಿಧಾನವಾಗಿ ಹಾಕಿ. ನಮ್ಮ ಜಾಯಿಂಟ್ ಫ್ಯಾಮಿಲಿಗೆ ಯಾರು ಹೊಸದಾಗಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿ ಯಾವ ರೀತಿ ಇದೆ ಅಂತ ನಮಗೆ ತಿಳಿಸಿ, ಕಾಮೆಂಟ್ ಮಾಡಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ನಮ್ಮ ಹೋಳಿಗೆ ರೆಡಿಯಾಗಿದೆ. ನಿಧಾನವಾಗಿ ಹೋಳಿಗೆನ ತಿರುಗಿಸ್ಕೊಳ್ಳಿ, ಯಾವುದೇ ರೀತಿ ಹರಿಯೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹೋಳಿಗೆ. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಹೋಳಿಗೆ ಮಾವಿನ ಹಣ್ಣಿನ ರಸ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಂದು ಸಾರಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಎಲ್ಲ ಹಬ್ಬ ಮತ್ತು ಮದುವೆಗಳಲ್ಲೆಲ್ಲ ಹೋಳಿಗೆ ತುಂಬಾ ಸ್ಪೆಷಲ್. ಮನೇಲಿ ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ಹೋಳಿಗೆ ರೆಡಿ ಇದೆ ನೋಡಿ. ಬಿಸಿ ಬಿಸಿಯಾಗಿರುವಂತಹ ಹೋಳಿಗೆ ತುಪ್ಪದ ಜೊತೆ ಮಾವಿನ ಹಣ್ಣಿನ ರಸ ಹಾಗೂ ಪಕೋಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ. ರೆಸಿಪಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಜಾಯಿಂಟ್ ಫ್ಯಾಮಿಲಿ ಫುಡ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಜಾಯಿಂಟ್ ಫ್ಯಾಮಿಲಿ ಫುಡ್.